ತಾನು ಕಂಪ್ಲೇಂಟು ಮಾಡಿದ. ಈ ಕಂಪ್ಲೇಂಟಿಂದಾಗಿ ಎಷ್ಟು ಮಟ್ಟಿಗೆ ನಮಗೆ ಗೆಳತನ ಹಾಳಾಗ್ತಾವೆ ಗೊತ್ತಿಲ್ಲ, ಬಟ್ ನಮ್ಮ ಮನಸ್ಸಿಗೆ ಅನ್ನಿಸ್ತದೆ ಹೌದು ಇದು ಅನಗತ್ಯ ಬೆಳಿತೇನೋ ಅನ್ನುವಂಥ ಮಾತು. ಒಟ್ಟಾರೆಯಾಗಿ ಈ ಘಟನೆ ಇದ್ದಿದ್ದು ಏನೂ ಇರಲಿ, ಭಾರತ ಪಾಕಿಸ್ತಾನ ಗೆದ್ದದನ್ನು ಸಮಾಧಾನ, ಬಟ್ ಅದೇ ಕಾಲಕ್ಕೆ ಇನ್ನೊಂದಿಷ್ಟು ಏನಪ್ಪ ದೊಡ್ಡ ಮನಸ್ಸು ಮಾಡಿದರೆ ನಡೀತಿತ್ತೇನೋ ಅಂತ ಒಂದು ಎಲ್ಲೋ ಒಂದು ಮೂಲೆಯಲ್ಲಿ ಪ್ರಶ್ನೆ. ಆದರೂ ಅದೇನೋ ನಡೀಲಿ, ಬಟ್ ಇವತ್ತು ನಮ್ಮ ಟೀಮ್ ಒಂದು ಬಲಿಷ್ಠ ಆಗಿ ನಿಂತದ ಅನ್ನೋದು ಅಷ್ಟು ಸತ್ಯದ. ಮತ್ತು ಅದೇ ಕಾಲಕ್ಕೆ ಮಾಡಿದ ಬಿಹೇವಿಯರ್ ಸರಿಯೋ ತಪ್ಪು ಅಂತಾರಾಷ್ಟ್ರೀಯ ಮಟ್ಟದಲ್ಲ ಇದು ತಪ್ಪು ಹಾಕ್ಕೊಂಡ್ರೆ ನಮ್ಮ ಭಾರತೀಯರ ಮನದಲ್ಲಿ ನೋವದ, ಅದಕ್ಕೆ ಸರಿ ಅಂತ ನಮ್ಗೆ ಅನ್ನಿಸ್ತದೆ. ಒಟ್ಟಾರೆ ಈ ಘಟನೆ ಆಗೋದಕ್ಕೆ ಒಂದು ರೀತಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಮ್ಮ ಮೋದಿಯವ್ರ ಸರ್ಕಾರವು ಕಾರಣ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಕಳಿಸಬಾರ್ದಾಗಿತ್ತು, ಕಳಿಸಿದ ಮೇಲೆ ಒಂದು ಮಿನಿಮಮ್ ನಮ್ಮ ಬಿಹೇವಿಯರ್ ಇರ್ತಾವೆ, ಅದನ್ನು ನಾವು ಪಾಲಿಸ್ಬೇಕಾಗ್ತದೆ. ಅದಕ್ಕೆ ನಾವು ಸಂಸ್ಕೃತಿ, ಮಾನವೀಯತೆ, ಅದು ಇದು ಶಬ್ದಗಳನ್ನು ಬಳಸ್ತಾ ಇರ್ತೀವಿ. ಒಟ್ಟಾರೆಯಾಗಿ ನಮ್ಮ ಸೂರ್ಯ ಕುಮಾರ್ ಯಾದವ್ ಅಥವಾ ನಮ್ಮ ಟೀಮ ಗೆದ್ದದ ಅವನು ಸಂತೋಷ ಪಡೋಣ. ಇನ್ನುಳಿದ ವಿಷಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ, ದೇಶದ ಮಟ್ಟಕ್ಕೆ ಬಿಟ್ಟು ಮುಂದಾಗುತ್ತಿರುವಂಥ ಪಂದ್ಯಗಳ ಬಗ್ಗೆ ಗಮನ ಹರಿಸೋಣ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಒಳ್ಳೆಯ ಆಟ ನಾಡಿದ್ದಾರೆ. ಇವತ್ತು ನಮ್ಮ ಟೀಮ್ 129ಕ್ಕೆ 131 ಹೊಡೆದು 7 ವಿಕೆಟ್ಲೆ ಗೆದ್ದಾರೆ. ಇನ್ನು ಮುಂದಿನ ಮ್ಯಾಚ್ಗಳು ಏನು ಆಗ್ತದೆ ನೋಡೋಣ ಅಂತ ಹೇಳ್ತಾ, ಏಷ್ಯಾ ಕಪ್ ನಮ್ಮಲ್ಲಿ ಗ್ಯಾರಂಟಿ ಏನು ಅನ್ನೋ ಪ್ರಶ್ನೆ ಇವತ್ತು ಎಲ್ಲರ ಮನದಲ್ಲಿದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. S60 ನ್ಯೂಸ್ ಅರ್ಥ ತೇಜಿ ತರಮಿದು ಸತ್ಯದ ಕೈಗಳಲ್ಲಿ ವಂದನೆಗಳು.